ಎಕೋಸಿಸ್ಟಮಿಂದ ಆಗಬಹುದು. ಮತ್ತೊಂದು ಉದಾಹರಣೆ ಕೊಡೋದಾದರೆ 16ನೇ ಶತಮಾನದಲ್ಲಿ ಅವರು ತೆಗೆದುಕೊಂಡಂತಹ ಮಾರ್ಕೆಟ್ ಲಿಬರಲೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಪಾಲಿಸಿ ಏನಿದೆ, ಅದರಿಂದ ಬೆಂಗಳೂರಿಗೆ ದೇಶದಿಂದ ಅಥವಾ ಜಗತ್ತಿನ ಅನೇಕ ಭಾಗಗಳಿಂದ ವ್ಯಾಪಾರಿಗಳು ಬರೋ ಹಾಗಾಯಿತು. ಆ ಲೆಗಸಿ ಇವತ್ತಿಗೂ ಕಂಟಿನ್ಯೂ ಆಗಿದೆ. ಬೆಂಗಳೂರು ಈ ಜಗತ್ತಿನ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಅಷ್ಟೇ ಅಲ್ಲದೆ ಅವರಿಗಿದ್ದಂತಹ ಆ ವಿಷನ್ ಆ್ಯಂಡ್ ಮಿಷನ್ನಿಂದ ಇವತ್ತು ಈ ಸಿಟಿ ಕರ್ನಾಟಕದ GDPಗೆ 40-50% ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಅಂದರೆ ಆ ನಾಯಕತ್ವಕ್ಕೆ ಇದ್ದಂತಹ ವಿಷನ್ ಮತ್ತು ಮಿಷನ್ ಎಂಥದ್ದು ಅಂತ ನಮಗೆಲ್ಲರಿಗೂ ಗೊತ್ತಾಗತ್ತೆ. ಇದು ಒಂದು ಬಹಳ ದೊಡ್ಡ ಉದಾಹರಣೆ ಆಗುತ್ತೆ, ನಾಯಕತ್ವದ ಬಹಳ ದೊಡ್ಡ ಉದಾಹರಣೆ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಚಿಂತನೆಗಳಂತೆ ಆ ಧ್ಯೇಯವನ್ನು, ಆ ದೂರದೃಷ್ಟಿಯನ್ನು ಕಂಟಿನ್ಯೂ ಮಾಡಬೇಕು. ಅವರ ಚಿಂತನೆಗಳಂತೆ ಜಾತಿ ಭೇದವನ್ನು ಮರೆತು, ಭಾಷೆ ತಾರತಮ್ಯವನ್ನು ಮರೆತು ಈ ನಗರವನ್ನು ಪ್ರೀತಿಸೋಣ, ಆ ದೂರದೃಷ್ಟಿಯನ್ನು ಮುಂದುವರಿಸೋಣ, ಬೆಂಗಳೂರನ್ನು ಕಟ್ಟೋಣ, ಉಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನವೀನ್ ಕೃಷಿ, ನಮಸ್ಕಾರ.